ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮಲೆನಾಡ ಪರಿಸರ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ಮೊದಲನೇ ಸತಿ ಆನ್ ಕ್ಯಾಮ್ರಾ ಬರ್ತಾ ಇದ್ದೀನಿ ಸ್ನೇಹಿತರೆ. ವಿಷಯ ಏನಪ್ಪಾ ಅಂತ ನಿಮಗೆ ಈಗಾಗಲೇ ಗೊತ್ತಿರುತ್ತೆ. ಏನು, ನಮ್ಮ ಗಜೇಂದ್ರ ಆನೆ ಸುಮಾರು ಒಂದು 20 ವರ್ಷಗಳ ಕಾಲ ಮೈಸೂರು ದಸರಾದಲ್ಲಿ ಭಾಗವಹಿಸಿರುವಂತಹ ಒಂದು ಲೆಜೆಂಡ್ ಆನೆ ಅಂತ ಹೇಳ್ಬೋದು. ಅವನ ಓಜಿ ಗಜೇಂದ್ರ ಅಂತಾನೆ ಕರೀತಾರೆ. ಅಂತ ಆನೆ ಏನು ಬೂದಿ ಪಡಗ ಕ್ಯಾಂಪ್ನಲ್ಲಿ ಒಬ್ಬಂಟಿಯಾಗಿ ಇಷ್ಟು ದಿನ ಕಾಲ ಕಳೀತಾ ಇದ್ದ. ಅವನಿಗೆ ವಯೋಸಹಜ ಕಾಯಿಲೆ ಬರೋದಾಗ್ಲಿ ಅಥವಾ ಒಬ್ಬಂಟಿತನದಿಂದ ಏನಿದ್ದ ಅವನು ಕಾಡಾನೆ ದಾಳಿಯಿಂದ ಇರ್ಬೋದು, ಅದರಿಂದ ತಡೆಗಟ್ಟೋಗೋಸ್ಕರ ಅವನ್ನ ಬೇರೆ ಯಾವ್ದಾದ್ರು ಕ್ಯಾಂಪ್ಗೆ ಶಿಫ್ಟ್ ಮಾಡಿ, ಎಕ್ಸ್ಪೆಷಲಿ ಮತ್ತಿಗೋಡು ಕ್ಯಾಂಪ್ಗೆ ಶಿಫ್ಟ್ ಮಾಡಿ ಅಂತೇಳಿ ತುಂಬಾ ಜನ ಪರಿಸರವಾದಿಗಳು ಹಾಗೂ ಎಲ್ಲ ನಮ್ಮ ಚಂದಾದಾರರು ಹಾಗೂ ಎಲ್ಲರ ಕೋರಿಕೆ ಏನಿತ್ತು ಅದು ನಿನ್ನೆ ದಿನ ನೆರವೇರಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಹೌದು, ನಮ್ಮ ಗಜೇಂದ್ರ ಆನೆಯನ್ನ ಪೂಜೆ ಮಾಡುವ ಮೂಲಕ ಅವನ್ನ ಬೂದಿ ಪಡಗ ಕ್ಯಾಂಪಿಂದ ಮತ್ತಿಗೋಡು ಆನೆ ಶಿಬಿರಕ್ಕೆ ಶಿಫ್ಟ್ ಮಾಡಿದ್ದಾರೆ ಸ್ನೇಹಿತರೆ. ಒಂದು ಖುಷಿಯ ವಿಚಾರ ಅಂತ ಹೇಳ್ಬೋದು. ಸುಮಾರು ರಾತ್ರಿ ಒಂದು 8:30-9 ಗಂಟೆ ಅಷ್ಟೊತ್ತಿಗೆ ಮತ್ತಿಗೋಡು ಕ್ಯಾಂಪ್ಗೆ ಅವನು ಸಹ ತಲುಪಿದ್ದಾನೆ ಸ್ನೇಹಿತರೆ. ಅವನ ಭವಿಷ್ಯ ಉತ್ತಮವಾಗಿರಲಿ. ಅಲ್ಲಿ ನಿಮಗೆ ಗೊತ್ತಿರುತ್ತೆ, ಮತ್ತಿಗೋಡು ಶಿಬಿರದಲ್ಲಿ ನಮ್ಮ ಅಭಿಮನ್ಯು, ಭೀಮ ಇರ್ಬೋದು ಹಾಗೂ ಶ್ರೀಕಂಠ ಆನೆಗಳೆಲ್ಲ ಮತ್ತಿಗೋಡು ಆನೆ ಶಿಬಿರದಲ್ಲೇ ಇರೋದ್ರಿಂದ ಅಲ್ಲಿ ನಮ್ಮ ಗಜೇಂದ್ರ ಏನಿದ್ದಾನೆ ಅವನಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಅಂತ ನಾವು ಭಾವಿಸ್ತೀವಿ ಸ್ನೇಹಿತರೆ. ಅವನಿಗೆ ಫ್ಯೂಚರ್ ಅಲ್ಲಿ ಒಳ್ಳೇದಾಗ್ಲಿ, ಅವನು ಗಜೇಂದ್ರ ಉತ್ತಮವಾದ ಆಹಾರವನ್ನೆಲ್ಲ ತಿಂದು ಆರೋಗ್ಯ ಎಲ್ಲ ಕೂಡಿ ಅವನು ಚೆನ್ನಾಗಿರ್ಲಿ ಅಂತ ಈ ಮೂಲಕ ಈ ವಿಡಿಯೋದಲ್ಲಿ ಬೇಡ್ಕೊತಿದ್ದೀನಿ ಸ್ನೇಹಿತರೆ. ಹಾಗೆ ನಮ್ಮ ಮಾನ್ಯ ಅರಣ್ಯ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಅವರಿಗೆ ನಮ್ಮೆಲ್ಲ ಯೂಟ್ಯೂಬರ್ಸ್ ಕಡೆಯಿಂದ ಹಾಗೂ ನಮ್ಮ ಸಬ್ಸ್ಕ್ರೈಬರ್ ಚಂದರ ಕಡೆಯಿಂದ ಹಾಗೂ ನಮ್ಮೆಲ್ಲ ಫಾಲೋವರ್ಸ್ ಕಡೆಯಿಂದ ಅವರಿಗೆ ದೇವರು ಆಶೀರ್ವಾದ ಮಾಡಲಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ನಿಮ್ಮ ಸ್ನೇಹಿತರ ಜೊತೆ, ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಸಪೋರ್ಟ್ ಮಾಡಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.